ಹಲೋ ಎಲ್ರಿಗೂ ನಮಸ್ತೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಟೈಗರ್ ಪಾರ್ಕ್ ಪಟಾಯ ತೋರಿಸಿದ್ದೆ. ಸೊ ಇವತ್ತು ನಾವು ಪಟಾಯದಿಂದ ಅಂದರೆ ಟೈಗರ್ ಪಾರ್ಕ್ ಒಂದು ಚೂರು ವಾಕೆಬಲ್ ಡಿಸ್ಟೆನ್ಸಲ್ಲೇ ನಮಗೆ ಈ ಫ್ಲೋಟಿಂಗ್ ಮಾರ್ಕೆಟ್ ಸಿಗುತ್ತೆ. ಸೊ ಇವಾಗ ಬಂದು ನಾವು ಫಸ್ಟು ಟಿಕೆಟ್ ತೊಗೊಂಡ್ವಿ ಫ್ಲೋಟಿಂಗ್ ಮಾರ್ಕೆಟ್ಗೆ. ಫ್ಲೋಟಿಂಗ್ ಮಾರ್ಕೆಟ್ ಬಂದ್ಬಿಟ್ಟು ತುಂಬಾ ಫೇಮಸ್ಸು, ಇಡೀ ಥೈಲ್ಯಾಂಡಲ್ಲಿ ತುಂಬಾ ಫೇಮಸ್ ಪ್ಲೇಸ್ ಆ್ಯಕ್ಚುಲಿ. ಹೇಗೂ ನಾವು ಅಲ್ಲಿಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು 30 ಮಿನಿಟ್ಸ್ ಬಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಹೋದ್ವಿ. ನೀವು ತುಂಬ ಟೈಮ್ ಫ್ರೀ ಮಾಡಿಕೊಂಡು ಹೋದರೆ ತುಂಬಾ ಎಂಜಾಯ್ ಮಾಡ್ಬೋದು. ಈ ಪ್ಲೇಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ಲೋಟಿಂಗ್ ಮಾರ್ಕೆಟ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಫ್ಲೋಟಿಂಗ್ ಮಾರ್ಕೆಟ್ ಎಂಟ್ರಿ ಇರೋದು. ಆ್ಯಕ್ಚುಲಿ ಅಂದರೆ ಬೋಟ್ ರೀತಿಲಿ ಫ್ಲೋಟಿಂಗ್ ಆಗೋ ಥರನೇ ಕ್ರಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಟಿಕೆಟ್ ಬಂದ್ಬಿಟ್ಟು ಈ ಅಮೆಝಾನ್ ಕೆಫೆ ಹಿಂದೆಗಡೆ ಕೊಡ್ತಾರೆ. ಸೊ ಬಂದ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ಅಲ್ಲಿ ಜಸ್ಟ್ ನೀವು ನೋಡೋಕ್ಕೆ ವಾಕ್ ಮಾಡ್ಕೊಂಡು ನೋಡೋಕ್ಕೆ 200 ರುಪೀಸ್ ಏನೋ ತೊಗೊಳ್ತಾರೆ ಇಂಡಿಯನ್ ರುಪೀಸಲ್ಲಿ. ನೀವು ಬೋಟಲ್ಲಿ ಹೋಗಬೇಕು, ಬೋಟಲ್ಲಿ ಒಂದು 10-15 ನಿಮಿಷ ನೀವು ಫ್ಲೋಟಿಂಗಲ್ಲಿ ಮಾಡಿಕೊಂಡು ಚೆನ್ನಾಗಿ ತಿರುಗಾಡಬೇಕು ಅಂದರೆ 450 ಸಮಥಿಂಗ್ ಏನೋ ತೊಗೊಳ್ತಾರೆ. ನಾವು ಅರೌಂಡ್ 500 ಒಳಗಡೆ ಪೇ ಮಾಡಿದ್ವಿ. ಆ್ಯಂಡ್ ಎಲ್ರಿಗೂ ಸೇರಿ ಒಂದೇ ಟಿಕೆಟ್ ಕೊಡ್ತಾರೆ. ಅಲ್ಲಿ ಮೆಂಬರ್ಸ್ನ ನೋಡಿ ಅವರು ಒಳಗಡೆ ಬಿಡ್ತಾರೆ. ಸೊ ಅಷ್ಟು ಜನ ಒಳಗಡೆ ಹೋದ್ವಿ. ಆ್ಯಂಡ್ ಅಲ್ಲಿ ಟಿಕೆಟ್ ಎಲ್ಲ ಕೇಳಾದ್ಮೇಲೆ ಅಲ್ಲಿ ಸ್ಟಿಕ್ಕರ್ ಥರ ಕೊಡ್ತಾರೆ. ಆ ಸ್ಟಿಕ್ಕರ್ಗಳನ್ನ ನಾವು ನಮ್ಮ ಕೈಗೆ ಇಲ್ಲ ಬಟ್ಟೆಗೆ ಯಾವುದಕ್ಕಾದರೂ ಅದನ್ನು ಸ್ಟಿಕ್ ಮಾಡ್ಕೊಳ್ಬೇಕು ನಾವು. ಸೊ ನಾನು ಕೈ ಮೇಲೆ ಸ್ಟಿಕ್ ಮಾಡಿಕೊಂಡೆ. ಆ್ಯಂಡ್ ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಫಸ್ಟು ಎಲ್ಲದನ್ನೂ ಅಷ್ಟೇ, ಥೈಲ್ಯಾಂಡಲ್ಲಿ ನೀವೆಲ್ಲೇ ಹೋದ್ರೂ ಅಂದರೆ ಥೈಲ್ಯಾಂಡ್ ಏರ್ಪೋರ್ಟಿಂದ ಹಿಡಿದು ಎಲ್ಲ ಕಡೆ ಇದೊಂದು ರಾಜನ ಫೋಟೋ ಹಾಕಿರ್ತಾರೆ ಎಲ್ಲ ಕಡೆನೂ. ಸೊ ಇಲ್ಲೂ ಅಷ್ಟೇ ಹಾಕಿದ್ರು. ಆ್ಯಂಡ್ ಎಂಟ್ರೆನ್ಸಲ್ಲಿ ಎಷ್ಟೊಂದು ಶಾಪ್ಸ್ಗಳು ಓಪನ್ನೇ ಇರಲಿಲ್ಲ. ನಾವು ಹೋಗಿದ್ದ ಟೈಮು ಆಲ್ಮೋಸ್ಟು ಒಂದು 4 o'clock ಆ ಥರ ಆಗಿತ್ತು. ಬಿಕಾಸ್ ಅಂದರೆ ನೈಟ್ ಆಗ್ತಾ ಸ್ವಲ್ಪ 5 o'clock ಆಗ್ತಾ ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನಾವು ಆದರೂ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ. ಬಟ್ ಒಳಗಡೆ ಎಲ್ಲ ತುಂಬ ಓಪನ್ ಮಾಡಿದರು, ಆಚೆ ಅಷ್ಟೇ ಇದು ಮಾಡಿದರು. ಆ್ಯಂಡ್ ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣ ನೀವು ಅಲ್ಲಿ ಟಿಕೆಟ್ ತೋರಿಸಿದ್ರೆ ಈ ಥರ ಬೋಟಲ್ಲಿ ಅವರು ನಿಮ್ಮನ್ನ ಹತ್ಬಿಟ್ಟು ಕೂರಿಸ್ಕೊಳ್ತಾರೆ. ಒಂದು ಬೋಟಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 6-7 ಜನ ಅಷ್ಟೇ ಜನನ ಕೂರಿಸ್ಕೊಳ್ಳೋದು. ಆ್ಯಂಡ್ ಮಕ್ಕಳಿದ್ರೆ 1 to 2 ಥರ ಕೂರಿಸ್ಕೋತಾರೆ. ತುಂಬಾ ಚೆನ್ನಾಗಿರುತ್ತೆ. 15 ಮಿನಿಟ್ಸ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಂದರೆ ಆ ಫುಲ್ ಏನಿದೆ ಆ ಜಾಗನ 15 ಮಿನಿಟ್ಸ್ ಒಂದು ರೌಂಡು ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ಟಾಪಲ್ಲಿ ನಿಮ್ಮನ್ನ ಇಳಿಸ್ತಾರೆ. ಅಲ್ಲಿಂದ ನೀವು ವಾಕ್ ಮಾಡ್ಕೊಂಡು ವಾಪಸ್ ರಿಟರ್ನ್ ಬರಬಹುದು. ಅಂದರೆ ನೀವು ಇವಾಗ ಎಲ್ಲಿಗೆ ಹೋಗಿರ್ತೀರ ಅಲ್ಲಿಂದ ವಾಪಸ್ ರಿಟರ್ನ್ ಬರೋಕ್ಕೆ ವೇಗಳು ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ಬರ್ಬೋದು. ನೀವಿಲ್ಲಿ ನೋಡ್ಬೋದು ಸೈಡಲ್ಲೆಲ್ಲ ಎಷ್ಟೊಂದು ಶಾಪ್ಸ್ಗಳಿದೆ. ಆ್ಯಂಡ್ ಇದೇ ಥರ ಸೈಡಲ್ಲಿ ಹೋಗ್ತಾ ಎಷ್ಟೊಂದು ಜನ ನಮ್ಮನ್ನ ಮಾತಾಡ್ಸಿದ್ರು. ಆ್ಯಂಡ್ ಈವನ್ ಅವರು ವಿಡಿಯೋ ವ್ಲಾಗ್ಸ್ ಥರ ಏನೋ ಮಾಡ್ತಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವರು. ಮೇ ಬಿ ಶೀಸ್ ಫ್ರಮ್ ಚೈನಾ ಅನಿಸುತ್ತೆ. ಆ್ಯಕ್ಚುಲಿ ನಮ್ಮ ಜೊತೆಲಿ ಬಂದಿದ್ದವರು ಅಷ್ಟೇ, ನಮ್ಮ ಜೊತೆಲಿ ಬಂದಿದ್ದವರು ಚೈನಾದವರೇ. ಸೊ ತುಂಬಾ ಸ್ವೀಟಾಗಿ ಮಾತಾಡಿದ್ರು ನಮ್ಮ ಜೊತೆ ಅವರು. ಆ್ಯಂಡ್ ಈ ಥರ ಸೈಡಲ್ಲಿ ಕುಕ್ ಮಾಡ್ತಾ ಇರ್ತಾರೆ. ನಿಮಗೆ ಬೇಕು ಅಂದರೆ ಅಲ್ಲೇ ಏನು ಬೇಕು ಅದನ್ನು ಚೆನ್ನಾಗಿ ಫ್ರೈ ಬೇಕು ಮಾಡಿ ನಿಮ್ಗೆ ಏನು ಬೇಕು ಅದನ್ನೆಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಇದು. ಅಂದರೆ ನಾರ್ಮಲಾಗಿ ನಿಮ್ಮ ಮುಂದೆನೇ ಮಾಡಿಕೊಡೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ತೊಗೊಳ್ತಾರೆ. ಬಟ್ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟದು ತೊಗೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ 1 hour ಎಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬೇಕು ಅಂದರೆ ಫೋಟೋಸ್ ಎಲ್ಲ ತೆಗಿತಾರೆ. ಬಟ್ ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ, ನಾವು ಅದನ್ನೆಲ್ಲ ತೊಗೊಂಡಿರಲಿಲ್ಲ. ಜಸ್ಟ್ ನಾರ್ಮಲಾಗಿ ನಾವು ಒಳಗಡೆ ಹೋಗಿ ಬೋಟಲ್ಲಿ 10 ನಿಮಿಷ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಈ ಥರ ಸೈಡಲ್ಲಿ ಅಡುಗೆಗಳು ಮಾಡ್ತಾಯಿರ್ತಾರೆ, ಕುಕ್ ಮಾಡ್ತಾಯಿರ್ತಾರೆ. ನಿಮ್ಗೆ ಏನು ಬೇಕಾದರೂ ನೀವು ಅಲ್ಲೇ ಕುಕ್ ಮಾಡಿಸ್ಕೊಂಡು ತೊಗೊಂಡು ತಿನ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಫುಲ್ ಬೋಟಿಂಗ್ ಮಾಡ್ತಾನೆ ನಿಮಗೆ ಅಷ್ಟೊಂದು ಜನ ಎಲ್ಲ ಕಾಣಿಸೋದು, ಮತ್ತು ಅಲ್ಲೇ ಎಷ್ಟೊಂದು ಕೆಲಸಗಳೆಲ್ಲ ಮಾಡೋದು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಬಂದಮೇಲೆ ನೀವು ವಾಕ್ ಮಾಡ್ಕೊಂಡು ಹೋಗೋರು ಯಾರು ಇರ್ತಾರೆ, ಜಸ್ಟ್ ವಾಕ್ ಮಾಡ್ತೀವಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ಹೋಗ್ಬೋದು. ಅಲ್ಲಿ ಈ ಥರ ಪ್ಲೇಸ್ ಇದೆ. ಪ್ರತಿಯೊಂದು ಪ್ಲೇಸಲ್ಲೂ ನೀವು ಫೋಟೋ ಶೂಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಆ್ಯಂಡ್ ಒಂದೊಂದು ಸ್ಟೆಪ್ ಹೋಗ್ತಾ 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 ಎಷ್ಟು ಚೆನ್ನಾಗಿ ಫ್ರೇಮ್ಸ್ಗಳು ಮಾಡಿದ್ದಾರೆ ನಿಮಗೆ ಫೋಟೋಸ್ ತೊಗೊಳಕ್ಕೆಲ್ಲ. ಎಷ್ಟೊಂದು ಜನ ಇಲ್ಲಿ ಬಂದು ಅಂದರೆ ಈ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಬರುತ್ತಲ್ಲ, ಸೊ ಆ ಥರ ಎಲ್ಲ ಮಾಡಿಸ್ಕೊಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಎಲ್ಲದನ್ನು. ಒಳಗಡೆ ಅಂತೂ ಫುಲ್ಲು ತುಂಬಾ ದೊಡ್ಡದಾಗಿರುವಂಥ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದರು. ಆ್ಯಂಡ್ ಪ್ರೈಸು ಆ್ಯಕ್ಚುಲಿ ಮಿನಿಮಲ್ ಆಗೇ ಇತ್ತು. ಅಂದರೆ ತುಂಬ ಹೈ ಎಂಡ್ ಆಗೂ ಇರಲಿಲ್ಲ, ತುಂಬ ಲೋ ಆಗೂ ಇರಲಿಲ್ಲ, ಸಮ್ವಾಟ್ ಮಿಡಲಲ್ಲಿ ಇತ್ತು. ನಾರ್ಮಲಾಗಿ ತೊಗೊಳ್ಳೋ ಥರನೇ ಇತ್ತು. ಬಟ್ ನಾವೆಲ್ಲ ಶಾಪ್ ಏನೂ ಮಾಡಲಿಲ್ಲ, ಜಸ್ಟ್ ಹಂಗೆ ನೋಡ್ಕೊಂಡ್ಬಿಟ್ಟು ನಾವು ಬೇರೆ ಅರ್ಜೆಂಟಲ್ಲಿದ್ವಿ ಅಂತ ಹೇಳ್ಬಿಟ್ಟು
ಅರ್ಧಂಬರ್ಧ ನೋಡಿದ್ವಿ. ಬಟ್ ಇದು ಪೂರ್ತಿಯಾಗಿ ಒಂದು ಫ್ಲೋಟಿಂಗ್ ಮಾರ್ಕೆಟ್ ನೋಡೋಕ್ಕೆ ನಿಮಗೆ ಆಲ್ಮೋಸ್ಟ್ 2 ಅವರ್ಸ್ ಆದರೂ ಬೇಕಾಗತ್ತೆ. ಬಿಕಾಸ್ ಅಷ್ಟು ಶಾಪಿಂಗ್ಸ್ ಆಪ್ಷನ್ಸ್ ಇದೆ ಒಳಗಡೆ, ಅಷ್ಟೊಂದು ಅಂಗಡಿಗಳಿದೆ. ಆ್ಯಂಡ್ ಹೋಗ್ತಾ ಇದ್ದರೆ ಹೋಗ್ತಾನೇ ಇರುತ್ತೆ, ಅಷ್ಟು ಜಾಗ ಜಾಸ್ತಿ ಇದೆ. ಚಿಕ್ಕದಾಗಿ ಕಾಣುತ್ತೆ ಆಚೆ ಕಡೆಯಿಂದ, ಬಟ್ ಒಳಗಡೆ ಹೋದರೆ ತುಂಬಾ ಇದೆ. ಆ್ಯಂಡ್ ಇಲ್ಲಿ ಜಾಸ್ತಿ ನಾವು ನೋಡಿದ್ದು ಈ ಜೂಟೀಸ್ ಬ್ಯಾಗ್ಗಳು ಬರುತ್ತಲ್ಲ, ಸೊ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರದ ಬ್ಯಾಗ್ಸ್ ಎಲ್ಲ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈವನ್ ನಾನು ಹೇಳ್ದಂಗೆ ತುಂಬಾ ಕಡಿಮೆ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಒಂದು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಇನ್ನೂ ಕಡಿಮೆ ರೇಂಜಿಗೆ ಸಿಗುತ್ತೆ. ಆ್ಯಂಡ್ ಇಡೀ ಥೈಲ್ಯಾಂಡಲ್ಲಿ ಅಷ್ಟೇ ನಾವು ನೋಡ್ದಂಗೆ ನೀವು ಸ್ವಲ್ಪ ಕೈಂಡ್ ಆಗಿ ಇದ್ದರೆ ಅವರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಂದರೆ ಬಸ್ಸಸ್ಸು ಆ ಥರದ್ದೆಲ್ಲ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಈ ಬೋಲ್ಟು ಈ ಥರ ನೀವೇ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದು, ಇಲ್ಲಾಂದರೆ ಈ ನಮ್ಮ ಕಡೆ ಎಲ್ಲ ರ್ಯಾಪಿಡೋ ಥರ ಇರುತ್ತಲ್ಲ, ಇಲ್ಲೂ ಅದೇ ಥರನೇ ಗ್ರ್ಯಾಬ್ ಆ ಥರ ಎಲ್ಲ ಇದೆ. ಗ್ರ್ಯಾಬ್ ಇದೆ, ಇನ್ಡ್ರೈವ್ ಇದೆ, ಬೋಲ್ಟ್ ಅಂತ ಎಲ್ಲ ಇದೆ. ಸೊ ಇದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಬುಕ್ ಮಾಡಿಕೊಂಡು ನೀವು ಹೋಗ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ಬೇಕಾದರೆ ಲಂಚ್ಗೆ ಅಂತಲೇ ಸಪ್ರೇಟಾಗಿ ಸ್ಪಾಟ್ ಇದೆ. ಆ ಸ್ಪಾಟಿಗೆ ಹೋಗ್ಬಿಟ್ಟು ನೀವು ಆರ್ಡ್ರ್ ಮಾಡಿ ಕೂತ್ಕೊಂಡ್ರೆ ಅವರೇ ತೊಗೊಂಡು ಬಂದು ಸರ್ವ್ ಮಾಡ್ತಾರೆ. ಸೊ ನಾವು ಇವಾಗ ಇಳ್ಕೊಂಡ್ವಿ. ಸೊ ಅವರು ಈ ಪ್ಲೇಸಿಗೆ ಕರ್ಕೊಂಬಂದು ನಮ್ಮನ್ನ ಬಿಡ್ತಾರೆ. ಅದೇ ನಾನು ಹೇಳ್ದಂಗೆ 15 ಮಿನಿಟ್ಸ್ ಒಂದು ರೌಂಡ್ ಆದಮೇಲೆ ಇಲ್ಲಿ ಬಿಡ್ತಾರೆ. ಸೊ ಇಲ್ಲಿಂದ ನಾವೇ ಶಾಪಿಂಗ್ ಕಾಂಪ್ಲೆಕ್ಸ್ನ ಪೂರ್ತಿಯಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಫಿಶಿಂಗ್ ಸ್ಪಾ ಎಲ್ಲನೂ ಮಾಡ್ತಾಯಿದ್ರು, ಅದು 100 ಬಾತ್ ಏನೋ ಹೇಳಿದ್ರು. ಆ್ಯಂಡ್ ಎಷ್ಟೊತ್ತು ಬೇಕಾದರೂ ಕೂತ್ಕೊಳ್ಬೋದು ಅಂತ ಹೇಳಿದ್ರು. ಆ್ಯಂಡ್ ಬಟ್ಟೆಗಳು ಎಷ್ಟು ಥರದ್ದು ಬಟ್ಟೆಗಳು ಅಂತ ಅಂದರೆ ಎಲ್ಲನೂ ಅಷ್ಟೇ ಥೈಲ್ಯಾಂಡ್ ರಿಲೇಟೆಡ್ ಡ್ರೆಸ್ಗಳಿತ್ತು. ಆ್ಯಂಡ್ ಬ್ಯಾಗ್ಸು, ಸ್ಲಿಪ್ಪರ್ಸು, ಕೀ ಚೈನು ಆ್ಯಂಡ್ ಎಷ್ಟೋ ಥರದ್ದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ನೀವು ಯಾರಿಗಾದ್ರೂ ಗಿಫ್ಟ್ ತೊಗೊಂಡು ಹೋಗಬೇಕು ಅಂತ ಅಂದರೆ ಇವಾಗ ಥೈಲ್ಯಾಂಡಿಂದ ಇಲ್ಲಿ ಬಂದು ಬೇಕಾದ್ರೆ ಇಲ್ಲಿ ಬೈ ಮಾಡ್ಬೋದು, ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ಆ್ಯಂಡ್ ಈವನ್ ಫುಡ್ಡು ಅಷ್ಟೇ, ಫುಡ್ ಆಪ್ಷನ್ ತುಂಬಾ ಇತ್ತು ಇಲ್ಲಿ. ನಿಮಗೆ ಯಾವ್ಯಾವ ಥರ ಇವಾಗ ಸೀ ಫುಡ್ ಐಟಮ್ಸ್ ಆಗಿರಲಿ, ಮತ್ತು ಫ್ರೂಟ್ಸ್ ಆಗಿರಲಿ, ನಾನ್ ವೆಜ್ ಎಲ್ಲ ಥರ ನಾನ್ ವೆಜ್ ಐಟಮ್ಗಳು ಸಿಗುತ್ತೆ. ಆ್ಯಂಡ್ ಈವನ್ ವೆಜ್ ಸಹ ಸಿಗುತ್ತೆ, ಅಂದರೆ ಜೋಳ ಆಗಿರಬಹುದು, ಮತ್ತು ಫ್ರೂಟ್ಸ್ಗಳು, ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ಸ್ಗಳು ಸಿಗುತ್ತೆ ನಿಮ್ಗೆ ಇಲ್ಲಿ ಟ್ರೈ ಮಾಡ್ಬೋದು. ಈ ಫ್ರೂಟ್ಸ್ ಎಲ್ಲ ಯಾರಿಗೆ ಇಷ್ಟ ಇರುತ್ತೆ ಅವರು ಇದನ್ನೆಲ್ಲ ಟ್ರೈ ಮಾಡ್ಬೋದು. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು ಹಾಗೆ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ಟ್ರೈ ಮಾಡಿದ್ವಿ. ಆ್ಯಂಡ್ ಈವನ್ ಮ್ಯಾಂಗೋ ಸಹ ಇತ್ತು, ಬಟ್ ಅಲ್ಲಿ ಕಾಸ್ಟ್ಲಿ ಆ್ಯಕ್ಚುಲಿ ಮ್ಯಾಂಗೋ ಹೇಳಬೇಕು ಅಂತ ಅಂದರೆ. ಆ್ಯಂಡ್ ಶ್ರಿಂಪು ಈ ಥರ ತುಂಬಾ ಐಟಮ್ ಇತ್ತು, ಸಖತ್ ಇಷ್ಟ ಆಯಿತು ನಮಗೆ. ಸೊ ಯಾರಾದರೂ ಥೈಲ್ಯಾಂಡಿಗೆ ಹೋದರೆ ಈ ಫ್ಲೋಟಿಂಗ್ ಮಾರ್ಕೆಟ್ನ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್ ಇದು. ಆ್ಯಂಡ್ ಯಾರಾದರೂ ಹೋಗಬೇಕು ಅಂತ ಇದ್ದರೆ ಇದು ಟೈಗರ್ ಪಾರ್ಕ್ ಒಂದು 100 ಮೀಟರ್ಸಲ್ಲೇ ಇರೋದ್ರಿಂದ ನೀವು 2 ಪ್ಲೇಸಸ್ನ ನೋಡೋವಂಥ ಅವಕಾಶ ಸಿಗುತ್ತೆ. ಸೊ ಯಾರ್ಯಾರು ಹೋಗ್ತೀರಾ ಮತ್ತು ಯಾರಿಗಾದ್ರೂ ಏನಾದರೂ ಎಂಕ್ವೈರಿ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಈ ಥರ ಒಂದು ಪಿಟ್ ಸ್ಟಾಪ್ ಇದೆ ಲಂಚ್ ಮಾಡೋಕ್ಕೇ. ಸೊ ಇಲ್ಲಿ ಬಂದು ನೀವು ಕುತ್ಕೊಂಡು ಏನಾದರೂ ಆರ್ಡ್ರ್ ಮಾಡಿದ್ರೆ ಅವರು ನಿಮಗೆ ತೊಗೊಂಡು ಬಂದು ಸರ್ವಿಸ್ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ, ಏನು ಮಾಡಿದ್ವಿ ಪ್ರತಿಯೊಂದನ್ನು ತೋರಿಸ್ತೀನಿ. ಆ್ಯಂಡ್ ಈವನ್ ಥೈಲ್ಯಾಂಡ್ ಈಸ್ ಫೇಮಸ್ ಫಾರ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಮೇಜರ್ ಆಗಿರುವಂಥ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನೆಲ್ಲನೂ ನಾನು ನಿಮಗೆ ತಿಳಿಸ್ತೀನಿ. ಸೊ ನಾವಿವಾಗ ಇಲ್ಲಿಂದ ನಮ್ಮ ರೂಮ್ಗೆ ಹೊರಡೋ ಸಮಯ ಆಯಿತು. ಬಾಯ್.